ನಮ್ಮಲ್ಲಿ ತುಂಬಾ ಜನ ಆಗಾಗ ಡಿಪ್ರೆಷನ್ ಗುರಿ ಆಗ್ತಿರ್ತಾರೆ ಅಂಡ್ ಇನ್ನು ಕೆಲವರು ಡಿಪ್ರೆಷನ್ ಅಲ್ಲಿದ್ದೇ ಕಾಲ ಕಳಿತಿರ್ತಾರೆ. ಆದ್ರೆ ಈ ಒಂದು ಫ್ರೂಟ್ ತಿನ್ನೋದ್ರಿಂದ ನಿಮ್ಮ ಒಂದು ಡಿಪ್ರೆಷನ್ ದೂರ ಆಗೋಗುತ್ತಂತೆ. ಅಂಡ್ ಈ ಬಾಳೆಹಣ್ಣು ಯಾಕೆ ಈ ರೀತಿ ಬೆಂಡ್ ಆಗಿರುತ್ತೆ ಗೊತ್ತಾ? ಅದ್ ಬೆಳೆಯೋವಾಗ್ಲಿಂದನೂ ಈ ರೀತಿ ವಕ್ರವಾಗಿ ಬೆಳೆಯೋದಕ್ಕೆ ರೀಸನ್ ಏನು? ಅಂಡ್ ನಮ್ ಬ್ಯಾಂಕ್ ಪಾಸ್ಬುಕ್ ಆಗಾಗ ಎಂಟ್ರಿ ಮಾಡ್ಸಿಲ್ಲ ಅಂದ್ರೆ ಏನಾಗುತ್ತೋ ಅನ್ನೋ ವಿಷಯವನ್ನ ನೋಡೋಣ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ಸೊ ನಾವು ಎಲ್ಲರೂ ಪ್ರತಿದಿನ UPI ಮುಖಾಂತರ ಕೆಲ ಆಪ್ಸ್ ಗಳನ್ನ ಯೂಸ್ ಮಾಡಿ ತುಂಬಾ ರೀತಿಯ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡ್ತಿರ್ತೀವಿ. ಸೊ ತಪ್ಪಿಲ್ಲ. ಅಂಡ್ ನಾವು ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆಯೋ ಅಂತ ಆ ಬ್ಯಾಂಕ್ ಆಪ್ಸ್ ನಲ್ಲೇ ಬ್ಯಾಲೆನ್ಸ್ ಚೆಕ್ ಮಾಡಿ ನಮ್ಮ ಬ್ಯಾಲೆನ್ಸ್ ಎಷ್ಟಿದೆಯೋ ಅಂತ ನೋಡ್ಕೋತೀವಿ. ಬಟ್ ಆದ್ರೆ ಕೆಲವೊಂದ್ಸರಿ ನಮ್ಮ ಅಕೌಂಟ್ ನಲ್ಲಿರೋ ಬ್ಯಾಲೆನ್ಸ್ ನಲ್ಲಿ ಆಗಾಗ ನಮ್ಗೆ ಗೊತ್ತಿಲ್ದಲೇನೆ ಸ್ವಲ್ಪ ಅಮೌಂಟ್ ಅನ್ನೋದು ಕಟ್ ಆಗ್ತಾನೆ ಇರುತ್ತೆ. ಅದು ವರ್ಷಕ್ಕೆ ಒಂದ್ಸರಿ ಆಗ್ಬೋದು, ಇಲ್ವಾ ಮಂತ್ಲಿ ಆರ್ 6 months ಒಂದ್ಸರಿ ನಮ್ಮ ಅಮೌಂಟ್ ಅನ್ನೋದು ಕಟ್ ಮಾಡ್ತಿರ್ತಾರೆ. ಅಂಡ್ ಅದು ಕೂಡ ಅವ್ರೇನ್ ಸುಮ್ನೆ ಕಟ್ ಮಾಡಲ್ಲ. ಅವರ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ATM ಕಾರ್ಡ್ಸ್ ಇರೋರಾದ್ರೆ ATM ಕಾರ್ಡ್ ಚಾರ್ಜಸ್, ಇಲ್ವಾ ನಾವು ಅಕೌಂಟ್ ಮಾಡಿಸುವಂತ ಟೈಮ್ ನಲ್ಲಿ ನಾವು ಫಿಲ್ ಮಾಡಿ ಕೊಟ್ಟಿರುವಂತ ಆ ಫಾರ್ಮ್ ನಲ್ಲಿ ಬೈ ಮಿಸ್ ನಮಗ್ ಗೊತ್ತಿದ್ದೋ ಗೊತ್ತಿಲ್ದಲೇನೆ ಆ ಫಾರ್ಮ್ ನ ಇನ್ಸೂರೆನ್ಸಸ್ ಅನ್ನೋ ಬಾಕ್ಸ್ ನಲ್ಲಿ ಸ್ವಲ್ಪ ಸಣ್ಣ ಡಾಟ್ ಮಾರ್ಕ್ ಇಟ್ಟಿದ್ದೀರಾ ಅನ್ಕೊಳ್ಳಿ, ಆಗ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಕೆಲವರಿಗೆ 1 year ಆದ್ಮೇಲೆ ಶುರು ಆಗುತ್ತೆ, ಇನ್ನು ಕೆಲವರಿಗೆ 6 months ಇಲ್ವಾ ಎವ್ರಿ ಮಂತ್ ಕಟ್ ಆಗ್ತಾನೆ ಇರುತ್ತೆ. ಬಟ್ ಅದು ನಮಗ್ ಗೊತ್ತಾಗಲ್ಲ. ಅಮೌಂಟ್ ಎಲ್ಲೋ ಕಟ್ ಆಗಿದೆಯಲ್ವಾ ಅಂತ ಬ್ಯಾಂಕ್ ಹತ್ರ ಹೋಗ್ತೀವಿ ಅಂಡ್ ಅಲ್ಲಿ ಕೇಳಿದಾಗ ಅವ್ರು ಯಾಕೆ ಕಟ್ ಆಗಿದೆ ಅನ್ನೋ ರೀಸನ್ ಹೇಳ್ತಾರೆ. ಒಂದು ATM ಚಾರ್ಜಸ್, ಆ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಆದ್ರೆ ಚಾರ್ಜಸ್ ಎಷ್ಟಿದೆಯೋ ಅಷ್ಟು ಕಟ್ ಮಾಡ್ಕೋತಾರೆ. ಬಟ್ ಬೇರೆ ಚಾರ್ಜಸ್ ಕಟ್ ಆದಾಗ್ಲೇ ನಮಗ್ ಪಿತ್ತ ನೆತ್ತಿಗೆ ಇರೋದು. ಸೊ ಅದೇನಾಗಿರುತ್ತಂದ್ರೆ ಇನ್ಸೂರೆನ್ಸ್ ಚಾರ್ಜಸ್, ಅದು ಲೈಫ್ ಇನ್ಸೂರೆನ್ಸ್ ಆರ್ ಹೆಲ್ತ್ ಇನ್ಸೂರೆನ್ಸ್, ಯಾವುದೋ ಒಂದು ಇನ್ಸೂರೆನ್ಸ್ ನ ಹೆಸರಲ್ಲಿ ನಮ್ಮ ಕ್ಯಾಶ್ ಅನ್ನೋದು ಅಕೌಂಟ್ ನಿಂದ ಕಟ್ ಆಗ್ತಾನೆ ಇರುತ್ತೆ. ಸೊ ಇವೆಲ್ಲ ನಾವು ಬಳಸೋ ಆನ್ಲೈನ್ ಅಪ್ಲಿಕೇಶನ್ಸ್ ನಲ್ಲಿ ಈ ರೀತಿ ಡಿಡಕ್ಟ್ ಆಗಿರೋ ಅಮೌಂಟ್ಸ್ ಅನ್ನೋದು ತೋರಿಸೋದು ಇಲ್ಲ. ಸೊ ಆದ್ರಿಂದಾನೆ ನಮ್ಮ ಬ್ಯಾಂಕ್ ಪಾಸ್ಬುಕ್ಸ್ ಅನ್ನ ಮಂತ್ಲಿ ಒನ್ಸ್ ತಪ್ಪದೆ ಎಂಟ್ರಿ ಮಾಡಿಸ್ಲೇಬೇಕು. ಅಂಡ್ ಅದ್ರಲ್ಲೇ ಎಲ್ಲಾ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆಗ್ತವೆ. ನಮಗ್ ಗೊತ್ತಿಲ್ದೇನೆ ಎಷ್ಟೆಷ್ಟು ಅಮೌಂಟ್ಸ್ ಅನ್ನೋ ಟ್ರಾನ್ಸಾಕ್ಷನ್ ಆಗ್ತಿದೆ ಅನ್ನೋದನ್ನ ನೋಡಬಹುದು. ಇನ್ನ ಈ ಫ್ಯಾಕ್ಟ್ ಬನಾನಾ ಬಗ್ಗೆ. ಬನಾನಾ ಯಾಕೆ ಹೀಗ್ ಬೆಂಡ್ ಆಗಿರುತ್ತಂತ ನಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಈ ಬಾಳೆಹಣ್ಣು ಬೆಂಡ್ ಆಗಿರೋದಕ್ಕೊಂದು ರೀಸನ್ ಇದೆ. ಆ ಬಾಳೆಹಣ್ಣಿಗೆ ಸನ್ಲೈಟ್, ಸೂರ್ಯನ ಒಂದು ಬೆಳಕು ತುಂಬಾ ಇಂಪಾರ್ಟೆಂಟ್. ಇನ್ನ ಈ ಬಾಳೆಹಣ್ಣು ಸೂರ್ಯನ ಕಡೆ ಬೆಳಿತಿರ್ತವೆ. ಇನ್ನ ಹೀಗ್ ಬೆಳೆಯುವಂತ ಪ್ರಕ್ರಿಯೆಯನ್ನೇ ಸೈಂಟಿಫಿಕ್ ಭಾಷೆಯಲ್ಲಿ ನೆಗೆಟಿವ್ ಜಿಯೋಟ್ರಾಫಿಕಿಸಮ್ ಅಂತಾರೆ. ಅಷ್ಟೇ ಅಲ್ಲ, ಈ ಬಾಳೆಹಣ್ಣಲ್ಲಿ ಆಕ್ಸಿನ್ ಅನ್ನೋ ಒಂದು ಕೆಮಿಕಲ್ ಪದಾರ್ಥ ಇರುತ್ತೆ. ಈ ಕೆಮಿಕಲ್ ಪದಾರ್ಥ ಅನ್ನೋದು ಈ ಬಾಳೆಹಣ್ಣನ್ನ ಸೂರ್ಯನ ಒಂದು ಕಾಂತಿಯ ಕಡೆಗೆ ತಿರುಗೋ ಹಾಗೆ ಮಾಡುತ್ತೆ. ಅಂದ್ರೆ ಆ ಗಿಡಕ್ಕೆ ಯಾವ ಕಡೆಯಿಂದ ಹೆಚ್ಚು ಸೂರ್ಯನ ಕಾಂತಿ ಬೀಳ್ತಿರುತ್ತೋ ಆ ದಿಕ್ಕಿಗೆ ಈ ಬಾಳೆಹಣ್ಣನ್ನ ತಿರುಗೋ ರೀತಿ ಮಾಡುತ್ತೆ. ಸೊ ಆದ್ರಿಂದಾನೆ ಈ ಬನಾನಾ ಸ್ಟ್ರೈಟ್ ಆಗಿ ಅಲ್ದೆ ಈ ರೀತಿ ಇರ್ತವೆ. ಸೊ ನಾವು ಆಗಾಗ ಡಿಪ್ರೆಷನ್ ಗುರಿ ಆಗ್ತೀವಿ. ಆದ್ರೆ ಈ ಒಂದು ಫ್ರೂಟ್ ತಿನ್ನೋದ್ರಿಂದ ನಿಮ್ಮ ಒಂದು ಡಿಪ್ರೆಷನ್ ದೂರ ಆಗುತ್ತಂದ್ರೆ ನೀವು ನಂಬ್ತೀರಾ? ಬಟ್ ಅದೇ ನಿಜ. ಇನ್ನ ಆ ಫ್ರೂಟ್ ಯಾವ್ದೋ ಗೊತ್ತಾ? ಬನಾನಾ. ನೀವು ಯಾವಾಗಾದ್ರೂ ಡಿಪ್ರೆಷನ್ ಅಲ್ಲಿ ಇರ್ಬೇಕಾದ್ರೆ ಒಂದು ಅರ್ಧ ಡಜನ್ ಬಾಳೆಹಣ್ಣನ್ನ ತಿಂದ್ರೆ ನಿಮ್ಮ ಒಂದು ಡಿಪ್ರೆಷನ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಬನಾನಾದಲ್ಲಿ ಸೆರೋಟಿನ್ ಅನ್ನೋ ಒಂದು ಪದಾರ್ಥ ಇರುತ್ತೆ. ಆ ಪದಾರ್ಥ ನಮ್ಮ ಒಂದು ಮೂಡ್ ಸ್ವಿಂಗ್ಸ್ ಅನ್ನ ಚೇಂಜ್ ಮಾಡ್ತಿರುತ್ತಂತೆ. ಸೊ ಆದ್ರಿಂದಾನೆ ಬನಾನಾವನ್ನ ಹ್ಯಾಪಿ ಫ್ರೂಟ್ ಅಂತಾನು ಕರೀತಾರೆ. ಸೊ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಇದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.